ಊದಲು ಮಸಾಲಾ ಇಡ್ಲಿ ಮತ್ತು ಹುರಿಗಡ್ಲೆ ಚಟ್ನಿ. ಬೇಕಾಗುವ ಪದಾರ್ಥಗಳು: ಊದಲು, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಜೀರಿಗೆ, ಕಾಳು ಮೆಣಸು, ಸಾಸಿವೆ, ಎಣ್ಣೆ, ಒಣ ಮೆಣಸಿನಕಾಯಿ, ಕೊಬ್ಬರಿ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು. ಇದಕ್ಕೆ ನಾವು ಒಂದು ದಿನದ ಪೂರ್ವಭಾವಿ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಇದಕ್ಕೆ ಇಡ್ಲಿ ಅಲ್ವಾ, ಇಡ್ಲಿ ಇಟ್ ಇಸ್ ಎನ್ ಫರ್ಮೆಂಟೆಡ್ ಫುಡ್. ಅಂದ್ರೆ ಅದರಲ್ಲಿ ಪ್ರೋಬಯೋಟಿಕ್ ಆಕ್ಟಿವಿಟೀಸ್ ಆಗಬೇಕು. ಅಂದ್ರೆ ಹುದುಗುವಿಕೆಯ ಪ್ರಕ್ರಿಯೆ ಆದಾಗ ಅದು ಇಡ್ಲಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ಒಂದು ಭಾಗ ಉದ್ದಿನ ಬೇಳೆ ತಗೊಂಡ್ರೆ 3 ಭಾಗದಷ್ಟು ಊದ್ಲು ಅಕ್ಕಿ ತಗೊಂಡು 4 ಗಂಟೆಗಳ ಕಾಲ ನೆನೆಸ್ಬೇಕು. ನೆನೆಸಿ ಅದನ್ನ ನಾವು ಫೈನ್ ಗ್ರೈಂಡ್ ಮಾಡಿ ಅದನ್ನ ಒಂದು 8 to 12 ಅವರ್ಸ್ ಅಂದ್ರೆ ವಾತಾವರಣದ ಮೇಲೆ ಅದು ಹುದುಗುವಿಕೆ ಆಗುತ್ತೆ. ಅಂದ್ರೆ ಹಿಂದಿನ ದಿನ ನಾವು ಈ ತಯಾರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಇದು ಉಪಯೋಗ ಆಗುತ್ತೆ. ಸೊ ಇಲ್ಲಿ ತೋರಿಸೋ ಸಮಯ ಅವಕಾಶ ಕಮ್ಮಿ ಇರೋದ್ರಿಂದ ಇದನ್ನ ನಾನು ರೆಡಿ ಮಾಡಿದೀವಿ ಈಗ. ಸೊ ಇದು ಬ್ಯಾಟರ್ ಸಿಹಿ ಇದೆ. ಇದಕ್ಕೆ ನಾವು ಸಬ್ಸಿಗೆ ಸೊಪ್ಪು ತಗೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡೋಣ ಒಂದೊಂದು ಇಂಗ್ರೀಡಿಯೆಂಟ್ಸ್ ಈಗ. ಓಕೆ, ಫಸ್ಟ್ ಗೆ ಸಬ್ಸಿಗೆ ಸೊಪ್ಪು. ಓಕೆ, ಈರುಳ್ಳಿ ಈ ಸಬ್ಸಿಗೆ ಸೊಪ್ಪಿನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಈ ಸಬ್ಸಿಗೆ ಸೊಪ್ಪು ತುಂಬಾ ವೀಕ್ ಇರೋರಿಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಹಾಲು ಕೊಡೋ ತಾಯಂದ್ರಿಗೆ ಈ ಹಾಲಿನ ಪ್ರಮಾಣ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದಾಗ ಈ ಸಬ್ಸಿಗೆ ಸೊಪ್ಪಿನ ಸೇವನೆಯಿಂದ ತಾಯಂದ್ರಿಗೆ ಹಾಲಿನ ಪ್ರಮಾಣ ಚೆನ್ನಾಗಿ ಬರುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ. ಇದು ಒಂದ್ ರೀತಿ ಔಷಧ ರೀತಿನೂ ಕೆಲಸ ಮಾಡುತ್ತೆ. ಅಂದ್ರೆ ನಮ್ ಫುಡ್ ಎಲ್ಲ ಒಂಥರ ಔಷಧಿ ರೀತಿಯಲ್ಲೇ ಅಲ್ವಾ ಆಗೋದು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ, ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ ಒಂದ್ ತಗೋತಾ ಇದೀವಿ ಅಂತ ಅನ್ಕೋತೀವಿ. ಹಿರಿಯರು ಒಂದು ಗಾದೆ ಹೇಳಿದ್ದಾರೆ, ನಿಮ್ಮ ಔಷಧ ಆಹಾರ ಆಗೋದ್ ಬೇಡ, ನಿಮ್ಮ ಆಹಾರನೇ ಔಷಧ ಆಗ್ಲಿ ಅಂತ. ಹಾಗಾಗಿ ನಮ್ ಕಿಚನ್ ಅಲ್ಲಿ ಎಲ್ಲ ಇದೆ, ಆದ್ರೆ ನಾವು ಉಪಯೋಗಿಸ್ಬೇಕು. ಈಗ ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಣ. ಸೊ ಕಾಳುಮೆಣಸು ಮತ್ತು ಜೀರಿಗೆನ ಜಸ್ಟ್ ಕ್ರಶ್ ಮಾಡ್ಲಾ? ಒಂದು 4 ಹಾಕ್ಲಾ ಕಾಳುಮೆಣಸು? ಒಂದು 6-8 ಕಾಳುಮೆಣಸು, ಸ್ವಲ್ಪ ಜೀರಿಗೆ ಇನ್ನ ಜಸ್ಟ್ ಕ್ರಶ್ ಮಾಡಿ. ಓಕೆ, ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು. ಓಕೆ ಸರ್, ಇದು ಆಗಿದೆಯಾ? ಕ್ರಶ್ ಮಾಡಿದ್ರೆ ಒಂದು ಹಾಫ್ ಕ್ರಶ್ಡ್ ಸ್ಪೈಸಸ್ನ ಹಾಕೋಣ. ಇದನ್ನ ಔಷಧಿಗಳು ಅಂತಾನೆ ಹೇಳ್ಬೋದು. ಸ್ಪೂನ್ ಕೊಡಿ. ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ಉಪ್ಪುನು ಅನ್ಬ್ಲೀಚ್ಡ್ ಉಪ್ಪು ಹಾಕಿದ್ರೆ ಬಹಳ ಒಳ್ಳೇದು. ಸೊ ಇದನ್ನ ಬೆರೆಸೋಣ. ಇದಾಗಿದೆ ಅಲ್ವಾ? ಇದಾಗಿದೆ. ಈಗ ಇದನ್ನ ನಾವು ಒಲೆ ಮೇಲೆ ಇಡ್ಲಿಯ ಒಂದು ಬಾಣಿ ಇಟ್ಟು ಉರಿಯಕ್ಕೆ ಇಡೋಣ. ನೀರು ತಗೊಳ್ಳಿ. ಸ್ವಲ್ಪ ಎಣ್ಣೆ ಸವರಿದ್ರೆ ಇಡ್ಲಿ ಶೇಪ್ ಚೆನ್ನಾಗಿ ಬರುತ್ತೆ, ಹೇಳುತ್ತೆ ಕ್ಲೀನ್ ಆಗಿ. ತುಪ್ಪನೂ ಹಾಕೋಬಹುದು ಅಲ್ವಾ ಬೇಕಾದ್ರೆ? ಎಣ್ಣೆ ತುಪ್ಪ ಏನಾದ್ರೂ ಹಾಕೋಬಹುದು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ? ಹೌದು. ಹಸಿರು ಅನ್ನೋದು ನೋಡ್ಲಿಕ್ಕೆ ತುಂಬಾ ಆನಂದ ಆಗುತ್ತೆ, ಆರೋಗ್ಯನೂ ಕೊಡುತ್ತೆ. ಹೌದು, ಈ ಹಸಿರು ಒಂದಾಗ ನೆನಪಾಯ್ತು, ಬರೀ ಸಬ್ಬಸಿಗೆ ಸೊಪ್ಪು ಅನ್ನೋದಕ್ಕಿಂತ ಬೇರೆ ಸೊಪ್ಪುಗಳನ್ನ ಹಾಕೋಬಹುದು ಅಲ್ವಾ? ನಾವು ಮೆಂತ್ಯ ಸೊಪ್ಪು ಹಾಕೋಬಹುದು, ಪಾಲಕ್ ಸೊಪ್ಪು. ಹೌದು, ಅರಿವೆ ಸೊಪ್ಪಲ್ಲೂ ಮಾಡಬಹುದು. ಓಕೆ, ನಾವು ಚಟ್ನಿ ಮಾಡೋಣ. ಈಗ ತೆಂಗಿನ ತುರಿ ಕೊಡಿ, ಒಂದೊಂದೇ ಕೊಟ್ರೆ ಅದೇ ತರ ಹಾಕೋಣ. ಓಕೆ, ಹುರ್ಗಡ್ಲೆ. ಸೊ 1 ಪ್ರಮಾಣ ಹುರ್ಗಡ್ಲೆ ಹಾಕಿದ್ರೆ 2 ಪ್ರಮಾಣ ಕಾಯಿ ಹಾಕೋಣ. ಹೆಚ್ಚು ಕಾಯಿ ಇದ್ರೆ ಚೆನ್ನಾಗಿರುತ್ತೆ, 3 ಪ್ರಮಾಣನೂ ಹಾಕ್ಬೋದು. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಓಕೆ, ಹುಣಸೆ ಹಣ್ಣು ನೆನೆಸಿದೆಯಲ್ಲ, ಈ ಹುಣಸೆ ಹಣ್ಣನ್ನ ಸ್ವಲ್ಪ ಬೆಲ್ಲ ಹಾಕು.
ಉಪ್ಪು ಹಾಕಬೇಕು, ತುಂಬ ಇಂಪಾರ್ಟೆಂಟ್. ಸೊ ಆಗಿದೆ ಅನ್ಸುತ್ತಲ್ಲ, ನೋಡೋಣ. ನೋಡಿ, ಹಾಂ ಹಾಗೆ ಓಕೆ, ಚಟ್ನಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಹೌದು, ಈ ಬೌಲ್ಗೆ ಹಾಕ್ಲಾ ಚಟ್ನಿನ? ಹಾಕಿ. ಓಕೆ, ಇಡ್ಲಿನೂ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ, ಇಡ್ಲಿ ಆಗ್ತಾ ಇರೋದು ಅಲ್ವಾ? ಹೌದು. ಸೊ ಇಡ್ಲಿ ಆಗೋದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು. 2 ನಿಮಿಷ ಆಗಿದೆ ಅಲ್ವಾ? ಹಾಂ ಆಗಿರುತ್ತೆ, ನೋಡೋಣ. ಆಫ್ ಮಾಡ್ಕೊಳ್ಳೋಣ ಫಸ್ಟು. ಸರ್ ಆಫ್ ಮಾಡ್ಕೊಳ್ಳಿ ಸರ್. ಸೊ ಎಣ್ಣೆ ಹಚ್ಚಿರೋದ್ರಿಂದ ಹಾಂ, ಚೆನ್ನಾಗಿ 2 ನಿಮಿಷ ಬಿಟ್ಟು ತೆಗೆದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಸೊ ಇಡ್ಲಿ ರೆಡಿ ಇದೆ, ಅದಕ್ಕೆ ಚಟ್ನಿನೂ ಕೊಟ್ಬಿಡ್ಲಾ? ಪಕ್ಕದಲ್ಲಿ ಇಡೋಣ. ಚಟ್ನಿ. ಓಕೆ, ಚಟ್ನಿ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ತುಂಬ ಒಳ್ಳೇದು. ಸೊ ಇದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇಡ್ಲಿ ರೆಡಿ ಆಗಿದೆ, ಈಗ ನೀವು ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಊದಲು ಮಸಾಲ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಘಮ ಘಮ ವಾಸನೆ ಬರ್ತಾ ಇದೆ. ಇದನ್ನ ನಾನಂತೂ ಟೇಸ್ಟ್ ಮಾಡ್ತೀನಿ, ನೀವು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಒಂದ್ಸರಿ ರೀಕ್ಯಾಪ್ ನೋಡ್ಕೊಂಡ್ ಬಂದ್ಬಿಡಿ. ಊದಲು ಮಸಾಲ ಇಡ್ಲಿ ಮತ್ತು ಹುರಿಗಡ್ಲೆ ಚಟ್ನಿ ಮಾಡುವ ವಿಧಾನ. ಮೊದಲು ಊದಲು ಮತ್ತು ಉದ್ದಿನ ಬೇಳೆಯನ್ನು ನೆನೆ ಹಾಕಿ ಗ್ರೈಂಡ್ ಮಾಡಿ 8 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಆನಂತರ ರೆಡಿ ಇರುವ ಇಡ್ಲಿ ಹಿಟ್ಟಿನೊಂದಿಗೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕುಟ್ಟಿ ಪುಡಿ ಮಾಡಿದ ಜೀರಿಗೆ ಮತ್ತು ಮೆಣಸು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬೇಯಿಸಬೇಕು. ನಂತರ ಒಂದು ಜಾರ್ಗೆ ಕೊಬ್ಬರಿ, ಹುರಿಗಡ್ಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಣ ಮೆಣಸಿನಕಾಯಿ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ರುಬ್ಬಿದರೆ ಹುರಿಗಡ್ಲೆ ಚಟ್ನಿಯೊಂದಿಗೆ ಊದಲು ಮಸಾಲ ಇಡ್ಲಿ ಸವಿಯಲು ಸಿದ್ಧ.